ಹೇಗಿದೆ ಸರ್ ಈ ಬಾರಿಯ ಲೋಕಸಭಾ ಚುನಾವಣೆ? ನೋಡಿ, ನಾನು ಎಲ್ಲ ಲೋಕಸಭಾ ಚುನಾವಣೆಗಳನ್ನು ಗಮನಿಸಿದ್ದೇನೆ. ಇಷ್ಟು ಸ್ಫೂರ್ತಿ, ಇಷ್ಟು ಒಗ್ಗಟ್ಟು, ಇಷ್ಟು ಜನ ಬೆಂಬಲ ಯಾವ ಲೋಕಸಭಾ ಕ್ಷೇತ್ರಕ್ಕೂ ಇರಲಿಲ್ಲ. ಬಟ್ ನನ್ನ ಬೈ ಎಲೆಕ್ಷನ್ DK ಸುರೇಶ್ ಎಲೆಕ್ಷನ್ಗೆ ಅದಕ್ಕಿಂತ ಜಾಸ್ತಿ ಇವತ್ತು ಬೆಂಬಲ ಕಾಣ್ತಾ ಇದೆ. ಆವತ್ತು ಕೂಡ BJP ದಳ ಇಬ್ಬರು ಸೇರಿ ಒಟ್ಟಿಗೆ ಎಲೆಕ್ಷನ್ ನಿಂತಿದ್ರು. ಇವತ್ತು ಸರ್ಕಾರದಲ್ಲಿ ನಾನು ಒಬ್ಬ ಪ್ರಮುಖ ಪಾತ್ರ ವಹಿಸಿದ್ದೀನಿ. ಜನ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ. DK ಸುರೇಶು ಸಿಕ್ಕಿದಂಥ ಅವಧಿಯಲ್ಲಿ ಅತಿ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಅವರ ಕೆಲಸದ ಬಗ್ಗೆ ಯಾರು ಕ್ವಶನ್ ಮಾಡೋಕ್ಕೆ ಒಂದು ಪಾಯಿಂಟು ಇಲ್ಲ. ಅದಕ್ಕೆ ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಅಪೋಸಿಷನ್ ಪಾರ್ಟಿಯವ್ರಿಗೆ, BJPಯವ್ರಿಗಾಗಲಿ ದಳದವ್ರಿಗಾಗಲಿ ಏನು ಮಾತಾಡೋಕ್ಕೆ ಅವಕಾಶ ಇಲ್ಲ. ಇವತ್ತು ನೋಡಿ, ಅವರು ಒಂದು ಧ್ವನಿ ಎತ್ತದು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ನಮ್ಮ ಕರ್ನಾಟಕ ನ್ಯಾಯ ಆಗ್ತಾ ಇದೆ ಅಂತೇಳಿ ನಾವು ಕೋರ್ಟ್ಗೆ ಹೋಗಿದ್ದು. ಇವತ್ತು ಕೋರ್ಟು ಕೂಡ ಇದನ್ನ ಸೆಂಟ್ರಲ್ ಗೌರ್ಮೆಂಟ್ಗೆ ಕ್ವಶನ್ ಮಾಡಿ, ಈಗ ಸೆಂಟ್ರಲ್ ಗೌರ್ಮೆಂಟು ಒಂದು ವಾರದಲ್ಲಿ ದುಡ್ಡು ನಾವು ಕೊಡ್ತೀವಿ ಅಂತ ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಇದರಿಂದ ಅರ್ಥ ಆಗ್ತದೆ ಅವರ ಮಾತು ಬಹಳ ಆಧಾರದಿಂದ ರಹಿತ, ಆಧಾರ ಇಟ್ಕೊಂಡು ಮಾತಾಡಿದ್ದಾರೆ. ಆಧಾರ ಇಲ್ಲದೆ ಏನು ಮಾತಾಡೋದಿಲ್ಲ. ಮತ್ತು ಅವರು ಈ ಕ್ಷೇತ್ರಕ್ಕೆ ಮಾಡಿದಂಥ ಕೆಲಸ ಒಬ್ಬ ಪಂಚಾಯತಿ ಮೆಂಬರ್ ಮಾಡೋ ರೀತಿಯಲ್ಲಿ, ಮೆಂಬರ್ ಆಫ್ ಪಂಚಾಯತ್ ಮಾಡ್ದಂಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೆಲಸ ಮಾಡಿದ್ದಾರೆ. BJPದೊಂದು ಪೋಸ್ಟ್ ಹರಿದಾಡ್ತಾ ಇದೆ ಸರ್. ಇವತ್ತು ಚುನಾವಣೆ ಮಧ್ಯೆಯೂ ಕರ್ನಾಟಕಕ್ಕೆ ಹಣ ಬಿಡುಗಡೆ ಮಾಡಲು ಒಪ್ಪಿರುವ ನರೇಂದ್ರ ಮೋದಿ ಅವರಿಗೆ ಜಯವಾಗಲಿ ಅಂತ. ಸದ್ಯ ಅವ್ರು ಒಪ್ಕೊಂಡ್ರಲ್ಲ, ನಾವೇನು ಕೊಟ್ಟಿರಲಿಲ್ಲ ಅಂತ ಕೋರ್ಟ್ ಉಗೀತಲ್ಲ ಅವ್ರಿಗೆ, ಅದಕ್ಕೆ ಅವ್ರು ಕೊಡ್ತೀವಿ ಅಂತ ಹೇಳ್ತಾರೆ. ಈ ಚುನಾವಣೆ DK ಶಿವಕುಮಾರ್ ಫ್ಯಾಮಿಲಿ ವರ್ಸಸ್ ದೇವೇಗೌಡರು ಫ್ಯಾಮಿಲಿನ ಸರ್ ಇದು? ನಂದು ಯಾವ ಫ್ಯಾಮಿಲಿನೂ ಇಲ್ಲ. ನನ್ನ ಫ್ಯಾಮಿಲಿ ಕಾಂಗ್ರೆಸ್ ಫ್ಯಾಮಿಲಿ. ಅವ್ರದ್ದು ಕುಟುಂಬ, ಅವ್ರದ್ದು ಒಪ್ಕೋಬೇಕಾದ್ರೆ. ಅವ್ರದ್ದು JDS ಇಲ್ಲ, ಅವ್ರದ್ದು ಪರಿವಾರ. ಈಗ ನೋಡಿ, 3 ಸೀಟ್ ಇತ್ತು. ಒಂದು ಮೊಮ್ಮಗನ್ ಕೊಟ್ಟವ್ರೆ, ಇನ್ನೊಂದು ಮಗನ್ ಕೊಟ್ಟವ್ರೆ, ಇನ್ನೊಂದು ಅಳಿಗೆ ಕೊಟ್ಟವ್ರೆ. ಅಳಿಯನ್ನ BJP ನಿಲ್ಲಿಸ್ಬಿಟ್ಟವ್ರೆ. ಯಾವ್ದೊಬ್ಬ ಕಾರ್ಯಕರ್ತರು ಕೊಟ್ಟಿದಾರ? ಯಾವ ಕಾರ್ಯಕರ್ತರು ಕೊಟ್ಟಿಲ್ಲ. ಅದು ಅವರ ಪಾರ್ಟಿ ವಿಚಾರ.